ಅಮ್ಮ ಒಬ್ಬಿಟ್ಟು ತಿನ್ನಂಗಾಗಿದೆ, ಒಬ್ಬಿಟ್ಟು ಮಾಡಿಕೊಡಮ್ಮ. ಅಷ್ಟೇ ತಾನೇ, ಒಬ್ಬಿಟ್ಟು ಮಾಡ್ಕೊಡ್ತೀನಿ ಬಾ. ಹಾಯ್ ಫ್ರೆಂಡ್ಸ್, ನನಗಂತೂ ಒಬ್ಬಿಟ್ಟು ತಿನ್ನಬೇಕು ಅಂತ ತುಂಬ ಆಸೆಯಾಗಿತ್ತು. ಹಾಗಾಗಿ ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆನೇ ಅಮ್ಮಂಗೆ, ಅಮ್ಮ ನನಗೆ ಒಬ್ಬಿಟ್ಟು ತಿನ್ನಂಗಾಗಿದೆ, ಊರಿಗೆ ಬಂದಾಗ ಮಾಡಿಕೊಡ್ತೀರಾ ಅಂತ ಕೇಳಿದ್ದೆ. ಸೊ ಬಾ ಮಾಡಿಕೊಡೋಣ ಅಂತ ಹೇಳಿದರು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಕಾಯಿ ಒಬ್ಬಿಟ್ಟು, ಕಾಯಿಂದ ಮಾಡಿರೋ ಹೋಳಿಗೆ ಅಂತ ಹೇಳ್ತಾರೆ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಒಂದು 3-4 ಕಾಯಿನ ತುರ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಬೇಕು ಅಲ್ಲೇ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಕೂಡ ಆ್ಯಡ್ ಮಾಡಿಕೊಂಡು ಅದು ನೋಡಿಕೊಂಡು ತಕ್ಕೊಬೇಕು ಹದ ಬಂದಾಗ. ಅದಾದ ನಂತರ ಒಂದು ಮೈದಾ ಹಿಟ್ಟು ಬರುತ್ತಲ್ಲ, ಅದನ್ನು ಒಂದು 2 ಅವರ್ ಮುಂಚೆನೇ ಕಲಸಿ ಇಟ್ಟಿರ್ತಾರೆ. ಅದಾದ ನಂತರ ಒಂದು ಸ್ಮಾಲ್ ಮೈದಾ ಉಂಡೆನ ತೊಗೊಂಡು ಅದನ್ನು ಈ ಥರ ತಟ್ಟಿ ಅದಕ್ಕೆ ಒಂದು ಹೂರ್ಣದ ಉಂಡೆನ ಹಾಕಿ ಈ ಶೇಪಲ್ಲಿ, ರೌಂಡ್ ಶೇಪಲ್ಲಿ ಅದನ್ನು ತಟ್ಕೊಳ್ತೀವಿ. ಮಾಮೂಲಿ ಬೇಳೆ ಒಬ್ಬಿಟ್ಟನ್ನು ಕೂಡ ಇದೇ ಥರ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಬೇರೆ ಪ್ರೊಸೀಜರ್ ಇರುತ್ತೆ. ಕಾಯಿ ಒಬ್ಬಿಟ್ಟು ತುಂಬ ಟೈಮೇನು ಹಿಡಿಯಲ್ಲ, ಬೇಗ ಆಗಿಬಿಡುತ್ತೆ. ಸೊ ನೋಡಿ, ಈ ಥರ ಅದನ್ನು ತಟ್ಕೊಬೇಕು. ನನಗಂತೂ ಸಮ್ಟೈಮ್ಸ್ ಯಾವಾಗಲಾದರೂ ಕ್ರೇವಿಂಗ್ಸ್ ಆದಾಗ ನಾನು ಜಾಸ್ತಿ ನಮ್ಮ ಅಮ್ಮನ್ನೇ ಕೇಳೋದು. ಏನಾದರೂ ತಿನ್ನಬೇಕು ಅನಿಸಿದ್ರೆ ಮಕ್ಕಳು ಅಮ್ಮನ್ನೇ ಅಲ್ವಾ ಕೇಳಬೇಕು. ಈಗ ನಮ್ಮ ಮಕ್ಕಳು ನಮ್ಮನ್ನ ಹೆಂಗೆ ಕೇಳ್ತಾರೆ, ಹಾಗೇ ನಾನು ಕೂಡ ನನಗೇನಾದರೂ ತಿನ್ನಬೇಕು ಅನಿಸಿದ್ರೆ ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ, ಅವ್ರು ನನಗೆ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಅವ್ರು ಯಾವಾಗಾದರೂ ಬ್ಯಾಂಗ್ಳೂರು ಸೈಡ್ ಬಂದಾಗ ಮಾಡಿಕೊಂಡು ತೊಗೊಂಬರ್ತಾರೆ. ನೋಡಿ, ಈಗ ಹಂಚು ಕಾದಿದೆ, ಅದಕ್ಕೆ ಸ್ವಲ್ಪ ಕೆಳಗಡೆ ಆಯಿಲ್ ಹಾಕ್ಬಿಟ್ಟು ತಟ್ಟಿರೋ ಒಬ್ಬಟ್ಟನ್ನ ಹಾಕಬೇಕು. ಇದನ್ನು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಇಲ್ಲ ಅಂದರೆ ಆದಷ್ಟು ಬೇಗ ತಳ ಹಿಡಿದ್ಬಿಡುತ್ತೆ. ನೋಡಿ, ಒಬ್ಬಿಟ್ಟು ರೆಡಿ ಆಗ್ತಾ ಇದೆ. ಯಾರಿಗೆಲ್ಲ ಒಬ್ಬಿಟ್ಟು ಅಂದರೆ ಇಷ್ಟ ಇರಲ್ಲ ಅಲ್ವಾ. ಸ್ವೀಟ್ ಇಷ್ಟಪಡೋರಿಗಂತೂ ಒಬ್ಬಿಟ್ಟು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾರು ಕೂಡ ಡೈಲಿ ಒಬ್ಬಟ್ಟೆಲ್ಲ ತಿನ್ನೋಕ್ಕೆ ಹೋಗೋದಿಲ್ಲ, ಅಪರೂಪಕ್ಕೊಂದ್ಸಲ ತಿಂತೀವಲ್ಲ, ಹಾಗಾಗಿ ಇಷ್ಟಪಟ್ಟು ತಿಂತೀವಿ. ಇದನ್ನು ತುಪ್ಪದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ಒಬ್ಬಿಟ್ಟು ಮಾಡ್ತೀವಲ್ಲ, ಅದನ್ನು ಹಾಲು ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಾಯಿ ಒಬ್ಬಿಟ್ಟು ಪ್ರಿಪೇರ್ ಆಗ್ತಾ ಇದೆ. ನಿಮಗೂ ಬೇಕಾ? ನಿಮ್ಮ ಕಡೆ ಯಾವ ಶೈಲಿಲಿ ಕಾಯಿ ಒಬ್ಬಿಟ್ಟು ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಮಾತ್ರ ಇದೇ ಥರ ಮಾಡ್ತಾರೆ. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಕಾಯಿ ಒಬ್ಬಿಟ್ಟು ರೆಡಿ ಆಯಿತು. ಇವಾಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳೋಣ. ಅದು ಹೂರಣ ಪ್ರಿಪೇರ್ ಮಾಡೋದನ್ನ ತೋರಿಸ್ಬೋದಾಗಿತ್ತು. ಅಮ್ಮ ಮುಂಚೆನೇ ಪ್ರಿಪೇರ್ ಮಾಡಿರೋದ್ರಿಂದ ನನಗೆ ಅದು ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನಂತೂ ತುಂಬ ಎಂಜಾಯ್ ಮಾಡಿದೆ, ತುಂಬ ಇಷ್ಟ ಆಯಿತು ನನಗೆ. ಇದು ಮನೆಯಲ್ಲೇ ಮಾಡಿರೋ ತುಪ್ಪ. ನಾನೊಂದು ಸಲ ನಿಮಗೆ ಹೇಗೆ ತುಪ್ಪ ಮಾಡೋದು ಅಂತ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಇವಾಗ ಮಕ್ಕಳುಗಳಿಗೆ ಒಬ್ಬಟ್ಟನ್ನ ತಂದು ಕೊಟ್ಟಿದ್ದೀನಿ. ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಎಂಜಾಯ್ ಮಾಡಿದರು. ಅದರಲ್ಲಂತೂ ನನ್ನ ಚಿಕ್ಕ ಮಗಳು ಮಿಡಲಲ್ಲಿ ಇದ್ದಾಳಲ್ಲ, ಅವಳಿಗೆ ತುಂಬ ಇಷ್ಟ ಒಬ್ಬಟ್ಟು ಅಂದರೆ. ಇವಾಗ ಅಮ್ಮಮ್ಮಂಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಮಕ್ಕಳು ಅಮ್ಮಮ್ಮಂಗೆ ಥ್ಯಾಂಕ್ಸ್ ಕೂಡ ಹೇಳಾಯಿತು. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.